ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಸರ್, ಪಂಚಕರ್ಮ, ಫಿಸಿಯೋಥೆರಪಿ, ಡಯಟಿಷಿಯನ್, ಯೋಗ ಗುರು ಡಾಕ್ಟರ್ ಕೆ.ವಿ. ಮಹದೇವ್. ನಾನು ಇಂದಿನ ಒಂದು ಎಪಿಸೋಡ್ನಲ್ಲಿ ಪುರುಷ ಮತ್ತು ಸ್ತ್ರೀಯರಲ್ಲಿ ಬಂಜೆತನಕ್ಕೆ ಕಾರಣಗಳು, ಅದಕ್ಕೆ ಔಷಧಿಗಳ ಬಗ್ಗೆ ನಿಮಗೆ ಇನ್ಡೆಪ್ತಾಗಿ ಎಕ್ಸ್ಪ್ಲೇಷನ್ ಮಾಡಿದ್ದೆ. ಅದರಲ್ಲಿ ನಂಬರ್ 1, ನಾನು ನಿಮಗೆ ಕಂಪ್ಲೀಟಾಗಿ ಇನ್ಡೆಪ್ತಾಗಿ ನಿಮಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗುವ ರೀತಿಯಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಇದು ಎಪಿಸೋಡ್ 2. ಮಹಿಳೆಯರಲ್ಲಿ ಅಂಡೋತ್ಪತ್ತಿ ಸಮಸ್ಯೆ ಯಾವ ಕಾರಣಕ್ಕೆ ಆಗ್ತದೆ ಅಂದರೆ, ಈ ಮಹಿಳೆಯರಲ್ಲಿ ಅಂಡಾಣು ಬಿಡುಗಡೆ ಆಗುವಂತಹ ಸಮಸ್ಯೆ ಯಾವ ಯಾವ ಕಾರಣಕ್ಕೆ ಬರ್ತದೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳಿ. ಅಂಡೋತ್ಪತ್ತಿಯಲ್ಲಿ ಅಂದರೆ ಮಹಿಳೆಯರಲ್ಲಿ ಅಂಡಾಣು ಬಿಡುಗಡೆ ಆಗುವಂತಹ ಸಮಸ್ಯೆಗಳಿಂದನೂ ಕೂಡ ಬಂಜೆತನದ ಸಮಸ್ಯೆ ಬರುವಂತಹದ್ದು. ಹಾಗೆ ನಂಬರ್ 2 PCOD, ಹಾಗೆ ಥೈರಾಯ್ಡು, ಹಾಗೆ ಹೈಪಾಪ್ರೊಲ್ಯಾಕ್ಸಿನೇಮಿಯಾ ಅನ್ನುವಂತಹ ಪ್ರಾಬ್ಲಮ್ಸು, ಹಾಗೆ ಪೆರಿಮೆನೋಪಾಸ್ ಅನ್ನುವಂತಹ ಸಮಸ್ಯೆಗಳಿಂದನೂ ಕೂಡ ಈ ಪ್ರಾಬ್ಲಮ್ಸ್ ಬರ್ತದೆ ಅಂತ ಹೇಳಿದೆ. ಈಗ ಅದರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಈ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂದರೆ ಈ PCOD ಅಂತ ಏನು ಹೇಳ್ತೀವಿ, ಈ ತೊಂದರೆ ಅಥವಾ ಈ ಕಾಯಿಲೆ ಇರುವಂತಹ ಹೆಣ್ಣುಮಕ್ಕಳಲ್ಲಿ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ತದೆ. ಈ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿ ಇದು ಅಂಡವನ್ನು ಉತ್ಪತ್ತಿ ಮಾಡೋದಕ್ಕೆ ಇದು ಅಡ್ಡಿಪಡಿಸುವಂತಹ ಕಾರಣದಿಂದಲೂ ಕೂಡ ನಿಮಗೆ ಬಂಜೆತನದ ಸಮಸ್ಯೆ ಬರ್ತದೆ. ಅದೇ ರೀತಿ ಥೈರಾಯ್ಡ್, ಹೈಪೋಥೈರಾಯ್ಡಿಸಮ್ ಇರಬಹುದು ಅಥವಾ ಹೈಪರ್ ಥೈರಾಯ್ಡಿಸಮ್ ಇರಬಹುದು. ಹೈಪರ್ ಅಥವಾ ಹೈಪೋ, ಈ ಎರಡೂ ಸಮಸ್ಯೆ ಇರುವಂತಹವರಲ್ಲೂ ಕೂಡ ಹಾರ್ಮೋನ್, ಈ ಥೈರಾಕ್ಸಿನ್ ಅನ್ನುವಂತಹ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗುವ ಕಾರಣದಿಂದಲೂ ಕೂಡ ನಿಮ್ಮ ಅಂಡೋತ್ಪತ್ತಿಯ ಮೇಲೆ ಇದು ದುಷ್ಪರಿಣಾಮವನ್ನು ಬೀರ್ತದೆ. ಆಗಾಗೂ ಕೂಡ ನಿಮಗೆ ಬಂಜೆತನ ಸಮಸ್ಯೆ ಬರ್ತದೆ. ಅದೇ ರೀತಿ ನಾನು ಹೇಳಿದಾಗೆ ಹೈಪಾಪ್ರೊಲ್ಯಾಕ್ಸಿನೇಮಿಯಾ ಅನ್ನುವಂತಹದ್ದು ನಮ್ಮ ದೇಹದಲ್ಲಿ ಅತಿಯಾಗಿ ಹೈಪೋಪ್ರೊಲ್ಯಾಕ್ಸಿನೇಮಿಯಾ, ಈ ಹಾರ್ಮೋನ್ ಉತ್ಪಾದನೆ ಜಾಸ್ತಿ ಆದರೆ ಇದು ಅಂಡಗಳ ಒಂದು ಆ ಉತ್ಪಾದನೆಯ ಮೇಲೆ ಇದು ಕೂಡ ದುಷ್ಪರಿಣಾಮವನ್ನು ಬೀರ್ತದೆ. ಆ ಕಾರಣದಿಂದನೂ ಕೂಡ ನಿಮಗೆ ಬಂಜೆತನ, ಸ್ತ್ರೀಯರಲ್ಲಿ ಬಂಜೆತನ ಸಮಸ್ಯೆ ಬರ್ತದೆ. ಅದೇ ರೀತಿ ಪಾಯಿಂಟ್ ನಂಬರ್ 4, ಮೆನೋಪಾಸ್. ಈ ಮೆನೋಪಾಸ್ ಅನ್ನುವಂತಹದ್ದು ಇದು ಋತುಬಂಧದ ಹಂತದಲ್ಲಿ ಅಂದರೆ ಪೀರಿಯಡ್ ಟೈಮಲ್ಲಿ ಅಂಡೋತ್ಪತ್ತಿ ಮತ್ತು ಈ ಮುಟ್ಟಿನ ಟೈಮ್ನಲ್ಲಿ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ಈ ಕಾರಣದಿಂದನೇ ಇರ್ರೆಗ್ಯುಲರ್ ಪೀರಿಯಡ್ ಏನಕ್ಕಾಗ್ತದೆ ಅಂದರೆ ಪೆರಿಮೆನೋಪಾಸ್ ಅನ್ನುವಂತಹ ಒಂದು ಸಮಸ್ಯೆ, ಈ ತೊಂದರೆಯಿಂದನೂ ಕೂಡ ನಿಮ್ಮಲ್ಲಿ ಈ ಒಂದು ಮಕ್ಕಳ ಆಗದೇ ಇರುವಂತಹ ಸಮಸ್ಯೆ ಬಂಜೆತನ ಸಮಸ್ಯೆಗೆ ಕಾರಣ ಆಗ್ತದೆ. ಸೊ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಾನು ಹೇಳಿದ್ದೀನಿ ಸ್ತ್ರೀಯರಲ್ಲಿ ಸುಮಾರು 20 ಕಾರಣಗಳಿಗೋಸ್ಕರ ಬಂಜೆತನ ಸಮಸ್ಯೆ ಬರ್ತದೆ. ಪುರುಷರಲ್ಲಿ 15ರಿಂದ 18 ಕಾರಣಗಳಿರುವ ಕಾರಣ ಪುರುಷರಲ್ಲೂ ಕೂಡ ಈ ಒಂದು ಬಂಜೆತನ ಸಮಸ್ಯೆ ಉಂಟಾಗ್ತದೆ. ಅದರಲ್ಲಿ ನಾನು 1 by 1 ನಿಮಗೆ ಎಕ್ಸ್ಪ್ಲೇಷನ್ ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಈ ಮಹಿಳೆಯರಲ್ಲಿ ಬಂಜೆತನ ಸಮಸ್ಯೆಗೆ ಕಾರಣವಾಗುವಂತಹ ಈ ಅಂಡೋತ್ಪತ್ತಿಯ ಸಮಸ್ಯೆಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗೆ ಮುಂದಿನ ಕಾರಣಗಳು ಏನು ಅನ್ನೋದರ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ತುಂಬ ಜನ ಪೇಷಂಟ್ಗಳು ನಮ್ಮಲ್ಲಿ ಬರ್ತಿರ್ತಾರೆ. ಸೊ ಅವರಿಗೆಲ್ಲ ನಮ್ಮ ಟ್ರೀಟ್ಮೆಂಟ್ ಟ್ರೆಡಿಷನಲ್ ಆಯುರ್ವೇದ ಜೊತೆಗೆ ನಾನು ಅದಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮ, ಆಸನಗಳು, ಅದರ ಜೊತೆಗೆ ನಮ್ಮ ಟ್ರೆಡಿಷನಲ್ ಔಷಧಿಗಳನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಎಂತಹ ಸಮಸ್ಯೆಗಳಿದ್ದರೂ ಪುರುಷ ಸ್ತ್ರೀಯಲ್ಲಿ
ಆ ಒಂದು ಬಂಜೆತನ ಸಮಸ್ಯೆಯಿಂದ ನಿಮ್ಮನ್ನು ಹೊರಗೆ ತರಬಹುದು. ನಿಮಗೂ ಕೂಡ ಖಂಡಿತ ಮಕ್ಕಳಾಗ್ತದೆ. ಯಾಕೆಂದರೆ ಇದು ಹಾರ್ಮೋನ್ ಇನ್ಬ್ಯಾಲೆನ್ಸಿಂದನೇ ಅಧಿಕವಾಗಿ ಆಗುವಂತಹದ್ದು. ಅದೇ ರೀತಿಯಾಗಿ ಹಲವಾರು ಕಾರಣಗಳಿಂದ, ಅದು ಯಾವುದೇ ಕಾರಣಗಳಿಂದಿರಲಿ, ನಾನು ಮುಂದೆ ಮಾಡುವಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ತಾ ಹೋದರೆ ನಿಮಗೆ ಅದರದ್ದು ಡೀಟೇಲ್ ಗೊತ್ತಾಗ್ತದೆ. ಸೊ ಹಾಗಾಗಿ ಅದು ಯಾವುದೇ ಸಮಸ್ಯೆಗಳಿಂದ ಇರಬಹುದು, ಯಾವುದೇ ಹೆಲ್ತ್ ಇಶ್ಯೂಸಿಂದ ನಿಮಗೆ ಬಂಜೆತನ ಸಮಸ್ಯೆ ಸ್ತ್ರೀ ಪುರುಷರಲ್ಲಿ ಆಗ್ತಾ ಇದ್ದರೆ ಅದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಟ್ರೆಡಿಷನಲ್ ಆಯುರ್ವೇದ. ಜೊತೆಗೆ ನೀವು ಎಲ್ಲೆಲ್ಲೋ ನಾನು ಯೋಗ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೋಗಬೇಡಿ ದಯಮಾಡಿ. ಯಾಕೆಂದರೆ ಅವ್ರಿಗೆ ಅನಾಟಮಿ ಬಗ್ಗೆ ಗೊತ್ತಿರುವುದಿಲ್ಲ. ಬೇಸಿಕ್ಕು ಏನೋ ಒಂದು ಸರ್ಟಿಫಿಕೇಟ್ ತೊಗೊಂಡು ಬಂದು ಬೇಸಿಕ್ ನಾಲೆಡ್ಜ್ ಗೊತ್ತಿಲ್ಲದಿರುವಂಥವರೆಲ್ಲ ಇಡೀ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಯೋಗ ಕ್ಲಾಸ್ಗಳನ್ನು ಮಾಡ್ತಿರ್ತಾರೆ. ಅವ್ರಿಗೆ ಯಾವ ಕಾಯಿಲೆಗಳು ಯಾವ ರೀಸನಿಂದ ಬರ್ತವೆ, ಕಾಯಿಲೆಗಳ ಸಿಂಪ್ಟಮ್ಸು, ಆ ಸಮಸ್ಯೆಗಳು ಏನು, ಅದು ಬಾಡಿನಲ್ಲಿ ಯಾವ ರೀತಿ ಅದು ಕೆಲಸ ಮಾಡ್ತದೆ, ಅದರದ್ದು ರಿಯಾಕ್ಷನ್ ಏನು, ಹಾರ್ಮೋನ್ ಅಂದರೆ ಏನು, ಅನಾಟಮಿ ಅಂದರೆ ಏನು, ಸೊ ಆರ್ಗನ್ಸ್ಗಳಂದ್ರೆ ಏನು, ಇದು ಯಾವುದರದ್ದು ಒಂದು ಅರಿವು ಅವ್ರಿಗಿರುವುದಿಲ್ಲ. ಬೇಸಿಕ್ಕಾಗಿ ಆಸನಗಳನ್ನು ಕಲ್ತ್ಕೊಂಡಿರ್ತಾರೆ, ಒಂದಷ್ಟು ಮಾತಾಡೋದನ್ನು ಕಲ್ತ್ಕೊಂಡಿರ್ತಾರೆ, ಎಲ್ಲ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ಕೊಂಡು ಸ್ವಲ್ಪ ತಿಳುವಳಿಕೆ ಇರ್ತದೆ. ಅಂಥವ್ರ ಹತ್ರ ಹೋದರೆ ನಿಮ್ಮ ಈ ಸಮಸ್ಯೆ ಬಗೆಹರಿದಿಲ್ಲ. ಸೊ ನಮ್ಮಲ್ಲಿ ಬರಬೇಕಾಗ್ತದೆ ತಿಂಗಳಾಗಟ್ಲೆ ಅಂತ ಹೇಳಿ ನೀವು, ನಾನು ಹೇಳ್ತೀನಲ್ಲ 6 ಮಂತ್ 6 ತಿಂಗಳು ನನ್ನಲ್ಲಿ ಯೋಗಾಭ್ಯಾಸ ಮತ್ತು ಡಯೆಟ್ಟು, ಆಹಾರದ ಕ್ರಮ, ನಿಮ್ಮ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಜೊತೆಗೆ ಕೆಲವೊಂದು ಮೆಡಿಸಿನ್ಸ್ಗಳು ಬೇಕಾಗ್ತದೆ. ಯೋಗ, ಧ್ಯಾನ, ಪ್ರಾಣಾಯಾಮ ಹಾಗೂ ಆಹಾರ ಪದ್ಧತಿಗಳನ್ನು ನೀವು ಬದಲಾಯಿಸಿಕೊಂಡ್ರೆ, ಸೊ ನಮ್ಮಂತಹ ಎಕ್ಸ್ಪರ್ಟ್ಗಳ ಹತ್ರ ಬರಬೇಕು. ಯಾರ್ಯಾರೋ ಗೊತ್ತಿಲ್ಲದಿರೋರ ಹತ್ರ ಎಲ್ಲ ಹೋಗಿ ನೀವು ಖಂಡಿತ ನಿಮಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಜೊತೆಗೆ ನೀವು ದೇವರು, ಪೂಜೆ, ಸರ್ಪದೋಷ, ಕಾಳಸರ್ಪದೋಷ, ಇನ್ಯಾರ್ದೋ ಶಾಪ ಅಂಥೇಳಿ ದಯಮಾಡಿ ಮೌಢ್ಯಕ್ಕೆ ಒಳಗಾಗಬೇಡಿ. ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದು ನಿಮ್ಮ ಮೌಢ್ಯ, ನಿಮ್ಮ ದಡ್ಡತನವನ್ನು ನೀವು ತೋರಿಸುವಂತಹದ್ದಷ್ಟೇ ನಿಮಗೆ. ಯಾಕೆಂದರೆ ಅದು ನಿಮ್ಮ ತಪ್ಪಲ್ಲ, ನಿಮ್ಮ ಹಿಂದಿನವರಿಂದನೂ ಕೂಡ ಈ ಒಂದು ಮೌಢ್ಯ, ಈ ಕಂದಾಚಾರಗಳು, ಸೊ ಇವೆಲ್ಲವನ್ನು ಮಾಡ್ಕೊಂಡು ಬಂದಿರೋದ್ರಿಂದ ನಿಮ್ಮ ತಲೆನಲ್ಲೂ ಕೂಡ ಅದೇ ವಿಷದ ಬೀಜವನ್ನು ಬಿತ್ಬಿಟ್ಟಿರ್ತಾರೆ. ಹಾಗಾಗಿ ನೀವು ದಾರಿ ತಪ್ತಾ ಇದ್ದೀರಿ. ಇದು ತಾಯ್ತ, ಪೂಜೆ, ಹೋಮ, ಹವನ, ಕಾಣಿಕೆ, ಅರ್ಕೆಗಳಿಂದ ಹೋಗುವಂತಹ ಸಮಸ್ಯೆ ಅಲ್ಲ. ಒಂದು ಎಕ್ಸಾಂಪಲ್, ನಿಮ್ಮ ಮೂಳೆ ಡಿಸ್ಕ್ ಬಲ್ಸಿಂಗ್ ಅಥವಾ ಡಿಸ್ಲಿಪ್ ಹೀಗಿರುವಂತಹ ಬೆನ್ನು ಮೂಳೆ ಜಾರಿ ಪಕ್ಕಕ್ಕೆ ಬಂದಿದ್ರೆ, ನೀವು ಪೂಜೆ ಮಾಡಿಸಿದ್ರೆ, ಹೋಮ ಮಾಡಿದ್ರೆ, ಹರಕೆ ಕಟ್ಕೊಂಡ್ರೆ ಇಲ್ಲಿ ಜಾರಿರುವಂತಹ ಮೂಳೆ ಇಲ್ಲಿ ಬಂದು ಮತ್ತೆ ಕೂತ್ಕೊಳ್ಳೋದಿಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಈ ರೀತಿಯಾಗಿ ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೋಬೇಕು ಅದನ್ನು ಮಾತ್ರ ತಗೋಬೇಕು. ಹಾಗಾಗಿ ನೀವು ಅಂತಹದ್ದೆಲ್ಲನ ದಯಮಾಡಿ ಬಿಡಬೇಕು. 10 ವರ್ಷ 15 ವರ್ಷ ನಿಮಗೆ ವಯಸ್ಸಾದಂಗೆ ಕಷ್ಟ ಆಗ್ತದೆ ಮಕ್ಕಳಾಗುವಂತಹದ್ದು. ಬಿಗಿನಿಂಗ್ನಲ್ಲಿ 1 or 2 years ನಾನು ಎಲ್ಲ ಹಾಸ್ಪಿಟಲ್ಗಳಲ್ಲಿ ತೋರಿಸಿದ್ದೀನಿ. ಸೊ ಹೆಂಡತಿನಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಗಂಡನಲ್ಲಿ ಪ್ರಾಬ್ಲಮ್ ಇದೆ, ಸುಮ್ಮನೆ ಇರಬೇಡಿ, ಸರಿ ಮಾಡಬಹುದು. ಸೊ ಇಬ್ಬರಲ್ಲೂ ಸಮಸ್ಯೆ ಇದೆ, ಸರಿ ಮಾಡಬಹುದು. ಅಥವಾ ಎಲ್ಲ ರಿಪೋರ್ಟಲ್ಲೂ ನಾರ್ಮಲ್ ಆಗಿದೆ, ಆದರೂ ಮಕ್ಕಳಾಗ್ತಿಲ್ಲ, ಯಾರ್ದೋ ದೋಷ, ಶಾಪ, ಶುದ್ಧ ತಪ್ಪು. ಅದು ಶಾಪನೂ ಅಲ್ಲ, ಅದು ದೋಷನೂ ಅಲ್ಲ, ಅದು ಕರ್ಮನೂ ಅಲ್ಲ. ಅದು ಈ ರೀತಿ ನಾನು ಇವಾಗ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಇನ್ ಡೆಪ್ತಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಅದೆಲ್ಲವನ್ನು ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಒತ್ತಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ತ್ಯಾಗರಾಜನಗರ, ಬೆಂಗಳೂರು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ನಿಮ್ಗೆ ಏನಾದರೂ ಅನುಮಾನಗಳಿದ್ದರೆ, ಡೌಟ್ಸ್ ಇದ್ದರೆ ನಮ್ಮನ್ನು ಕಾಲ್ ಮಾಡಿ ಕೇಳಬಹುದು ಅಥವಾ ನೇರವಾಗಿ ಕೂಡ ನೀವು ಸಂಪರ್ಕಿಸಬಹುದು.